ಶ್ರೀ ವಿಶ್ವಕರ್ಮ ಯಕ್ಷಭಿಮಾನಿ ವೇದಿಕೆಯು ಶಿವಮೊಗ್ಗದಲ್ಲಿ ವಿದ್ವಾನ್ ನೌಷದ್ ಹರ್ಲಾಪುರ್ ಮತ್ತು ವಿದ್ವಾನ್ ನಿಷಾದ್ ಹರ್ಲಾಪುರ್ ಅವರ ಗಾಯನ ಕಾರ್ಯಕ್ರಮವನ್ನು ನಗರದ ಕುವೆಂಪು ರಂಗಮಂದಿರದಲ್ಲಿ ಡಿಸೆಂಬರ್ 21ರಂದು ಸಂಜೆ 5:30ಕ್ಕೆ ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ಭಕ್ತಿ, ಭಾವ ಹಾಗೂ ಹಳೆಯ ಚಿತ್ರಗೀತೆಗಳನ್ನು ಹಾಡುವವರು. ಶಿವಮೊಗ್ಗದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯ ಶಶಿ ಮಂಗಳಗಾರ್ ಅವರು ವಿವರ ನೀಡಿದರು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ರುದ್ರೇಗೌಡರು ಉದ್ಘಾಟಿಸಲಿದ್ದು, ವೈಕೆ ಸೂರ್ಯನಾರಾಯಣ ಅಧ್ಯಕ್ಷತೆ ವಹಿಸುವವರು. ತೆರೆದು ಜೀವಿಸಬಹುದೇ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮಕ್ಕೆ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಿದ್ದಾರೆ. ಶ್ರೀಯುತ ಹುಮಾಯೂನ್ ಹರ್ಲಾಪುರ್ ಇವರ ಇಬ್ಬರು ಮಕ್ಕಳಾದ ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್ ಇವರು ಹಿಂದೂಸ್ತಾನಿಯಲ್ಲಿ ಶಿವಮೊಗ್ಗದಲ್ಲಿ ಒಳ್ಳೆಯ ಒಂದು ಕಲಾವಿದರು. ಹಾಗೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಅದ್ಭುತವಾಗಿ ಹಾಡಿ ಪ್ರೇಕ್ಷಕರ ಒಂದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಾಗೆ ಒಳ್ಳೊಳ್ಳೆಯ ಸ್ಟೇಜಲ್ಲಿ ಹಾಡಿದ್ದಾರೆ. ಆದರೆ ಶಿವಮೊಗ್ಗ ಹಿಂದೂಸ್ತಾನಿ ಇದಕ್ಕೆ ಸ್ವಲ್ಪ ಕಡಿಮೆ ಆಸಕ್ತರು ಇರೋದರಿಂದ ಇಲ್ಲಿ ಅವರನ್ನು ಯಾರು ಅಷ್ಟು ಗುರುತಿಸಿದ ಹಾಗೆ ಕಾಣ್ತಾ ಇಲ್ಲ. ಬಟ್ ಒಳ್ಳೆಯ ಕಲಾವಿದರು, ತುಂಬ ಒಂದು ಗುರು ಪರಂಪರೆಯಿಂದ ಪುಟ್ಟರಾಜ ಗವಿಗಳ ಆಶ್ರಮದಿಂದ ಗುರು ಪರಂಪರೆಯಿಂದ ಬೆಳೆದು ಬಂದಂಥ ಕಲಾವಿದರು. ಹುಮಾಯೂನ್ ಹರ್ಲಾಪುರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಸಾಧಾರಣ ಅವ್ರ ಮಕ್ಕಳು ಈಗ ಪರಿಚಯ ನಿಮಗೆಲ್ಲ ಇರ್ಬೋದು. ಆದರೆ ಈ ಒಂದು ಒಳ್ಳೆ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಯಾರೂ ಮಾಡಿರಲಿಲ್ಲ. ನಾವು ಶಿವಮೊಗ್ಗದವರಾಗಿರೋದ್ರಿಂದ ಅವ್ರನ್ನೊಂದು ಪರಿಚಯ ಮಾಡಬೇಕು ಅಂತ ಉದ್ದೇಶದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಭಜನ್ ಹಾಗೂ ಹಳೆಯ ಹಾಡುಗಳನ್ನು, ಹಿಂದೂಸ್ತಾನಿ ರಾಗಗಳಲ್ಲಿ ಇರುವಂಥ ಹಳೆಯ ಚಿತ್ರಗೀತೆಗಳನ್ನು ಅವರು ಹಾಡ್ತಾರೆ. ಅಂದರೆ ಇಲ್ಲಿ ಸ್ವಲ್ಪ ಚಿತ್ರಗೀತೆಗಳಿಗೆ ಜಾಸ್ತಿ ಮಹತ್ವ ಕೊಡೋದರಿಂದ ಅದನ್ನು ಪ್ರೇಕ್ಷಕರಿಗೆ ಹಿಂದೂಸ್ತಾನಿ ಇದರಲ್ಲಿ ಹಾಡಿ ಅವರು ಅದನ್ನು ತೋರಿಸ್ತಾರೆ. ಹಾಗೆ ಅವರು ಭೀಮ್ಸೇನ್ ಜೋಶಿಯವರ ಜನ್ಮ ಶತಾಬ್ದಿಗೆ ಮಹಾರಾಷ್ಟ್ರಕ್ಕೆ ಎಲ್ಲ ಅವರು ಕರೆದಿದ್ದಾರೆ. ಅಲ್ಲಿ ಹೋಗಿ ಹಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ವಿದ್ವತ್ತಿಲ್ಲ ಅಂದರೆ ಅಲ್ಲೆಲ್ಲ ಕರೆಯಲ್ಲ ಅವರಿಗೆ. ಮಹಾರಾಷ್ಟ್ರ ಇಲ್ಲೆಲ್ಲ ಹಿಂದೂಸ್ತಾನಿಗೆ ಒಳ್ಳೆಯ ಒಂದು ಅವಕಾಶ ಇದೆ. ಆದರೆ ಶಿವಮೊಗ್ಗದಲ್ಲಿ ನಾವು ಅವರಿಗೆ ಹಿಂದೂಸ್ತಾನಿ ಪ್ಲಸ್ ಚಿತ್ರಗೀತೆ, ಭಾವಗೀತೆಗಳನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ರುದ್ರೇಗೌಡರವರು ಮಾಡ್ತಾರೆ. ಹಾಗೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಬಸವ ಮರುಳಸಿದ್ಧ ಸ್ವಾಮೀಜಿ ಬಸವ ಕೇಂದ್ರ ಇವರು ಇರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕಲಾಸಕ್ತರು, ಕಲಾ ಪೋಷಕರು ಆದಂಥ ಶ್ರೀಯುತ ಷಡಾಕ್ಷರಿ ಅವರು ಇರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮ ಏನಂತ ಹೇಳಿದರೆ, ನಮ್ಮ ವಿಜಯ್ ಕುಮಾರ್ ಭತ್ತದ್ ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಅವರಿಗೆ ಇದೇ 31ರಲ್ಲಿ ರಿಟೈರ್ಮೆಂಟ್ ಇದೆ. ಅವರು ಕಲೆಯ ಬಗ್ಗೆ ತುಂಬ ಆಸಕ್ತಿ ಇರೋರು ಮತ್ತು ಎಲ್ಲ ಕಡೆ ಕಲಾವಿದರಿಗೆ ಕಲಾ ಪೋಷಕರಾಗಿ ತುಂಬ ಸಹಕಾರ ಮಾಡ್ತಾರೆ. ಎಲ್ಲೂ ಅವರು ಯಾವತ್ತೂ ಪ್ರಚಾರ ಬಯಸದೆ ನನ್ನನ್ನು ಎಲ್ಲೂ ನೀವು ಹೊಗಳಬೇಡಿ, ಇದು ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಒಳ್ಳೆಯ ಒಂದು ಆಸಕ್ತಿ ಇರುವಂಥ ದೊಡ್ಡ ಆಫೀಸರ್ ಅವರು ರಿಟೈರ್ಮೆಂಟ್ ಆಗೋದ್ರಿಂದ ನಮಗೊಂದು ಸಣ್ಣ ಅವಕಾಶ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಅವರು ರಿಟೈರ್ಮೆಂಟಿಗೂ ಹತ್ತಿರ ಇರೋದ್ರಿಂದ ಅವರಿಗೊಂದು ನಾವು ಶಿವಮೊಗ್ಗದಿಂದ ಬೀಳ್ಕೊಡುಗೆ ಸಮಾರಂಭ ಥರ ಮಾಡಿ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಅವರನ್ನು ನಾವು ಸನ್ಮಾನ ಮಾಡ್ತೇವೆ. ಅವರಿಗೆ ಕರ್ನಾಟಕ ಸರ್ಕಾರ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ಕೊಟ್ಟಿದೆ. ಅವರು ಕೂಡ ಒಳ್ಳೆ ಕಲಾಸಕ್ತರು, ಕಲೆ ಬಗ್ಗೆ ತುಂಬ ಗೌರವ ಇಟ್ಕೊಂಡಂಥ ವ್ಯಕ್ತಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್ಚರಿಕೆ ಪತ್ರಿಕೆಯ ಸೂರ್ಯನಾರಾಯಣ ಅವರು ವಹಿಸ್ಕೊಂಡಿರ್ತಾರೆ. ಹಾಗೆ ಗಿರೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು, ಗುಡಿ ಎಂಪೋರಿಯಂನ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಹರ್ಷ ಕಾಮತ್ ರೋಟರಿ ಅಧ್ಯಕ್ಷರು ಅವರು ಇರ್ತಾರೆ. ಹಾಗೆ ಸಮನ್ವಯ ಕಾಶಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ಹಾಗೆ ಸುದರ್ಶನ್ ತಾಯಿಮನೆ ನಿಮಗೆ ಗೊತ್ತಿರ್ಬೋದು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ವಾದ್ಯವೃಂದದಲ್ಲಿ ತುಂಬ ಒಳ್ಳೆಯ ವಿದ್ವತ್ತಿರುವಂಥ ಎಲ್ಲ ಧಾರವಾಡ, ಹಾವೇರಿ, ಸಾಗರ ಹೀಗೆ ಎಲ್ಲ ಕಡೆಯಿಂದ ಬರ್ತಾರೆ. ಅವರು ತುಂಬ ಒಳ್ಳೆಯ ಕಲಾವಿದರು. ಅಂಥವರೆಲ್ಲ ಇಲ್ಲಿ ಶಿವಮೊಗ್ಗಕ್ಕೆ ಬರ್ತಾರೆ ಅಂದರೆ ನಮಗೆ ಒಂಥರ ಹೆಮ್ಮೆ. ಹಾಗೆ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕು. ಹಾಗೆ ಪ್ರಚಾರವನ್ನು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಇಬ್ಬರು ಅಣ್ಣ ತಮ್ಮಂದರನ್ನು ನೀವು ಪರಿಚಯ ಒಳ್ಳೆ ರೀತಿಯಲ್ಲಿ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಹರಿಸಬೇಕು. ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿಯವರನ್ನು ನೀವು ಕರ್ಕೊಂಡು ಬರಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಒಂದು ಬರೀ ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ ಅಂತಲ್ಲ, ಭಜನ್ನು, ಹಿಂದೂಸ್ತಾನಿ ಬೇಸಲ್ಲಿ ಏನಿದೆ ಅದನ್ನು ನಮಗಿಷ್ಟ ಆಗುವಾಗೆ ಹಾಡಿ ಅವರು 1 ತಿಂಗಳಿಂದ ಸತತ ಅಭ್ಯಾಸ ಮಾಡಿ ಶ್ರಮ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರ ಪರಿಚಯ ಅಷ್ಟು ಇಲ್ಲದೆ ಇರೋದ್ರಿಂದ ನಾವು ಶಿವಮೊಗ್ಗದಲ್ಲೂ ಇಂಥ ಒಳ್ಳೆ ಕಲಾವಿದರು ಇದ್ದಾರೆ. ಗುರು ಪರಂಪರೆಯಿಂದ ಬಂದು ಒಳ್ಳೆಯ ಒಂದು ಸಂಗೀತ, ಅವರ ಹತ್ರ ಸಂಗೀತ ಕಲಿಯೋರು ತುಂಬ ಜನ ಇದ್ದಾರೆ ಇಲ್ಲಿ ಶಿವಮೊಗ್ಗದಲ್ಲಿ. ಕೆಲವು ಡಾಕ್ಟರ್ಸು, ಪತ್ರಕರ್ತರು ಸಮೇತ ಅವ್ರ ಹತ್ರ, ಹುಮಾಯೂನ್ ಹರ್ಲಾಪುರ್ ಅವ್ರ ಹತ್ರ ಹೋಗ್ತಾರೆ. ಅಲ್ಲಿ ಕಲ್ತರು ಅಂತ ಹೇಳಿದರೆ ಅದು ಪಕ್ಕ. ಅದು ನೀವು ಸುಮ್ಮನೆ ಒಂದು 5-6 ಹಾಡಿಗೋಸ್ಕರ ಅಲ್ಲಿ ಹೋಗಿ ಯಾರೂ ಕಲಿಯಲ್ಲ. ನೀವು ಕರೆಕ್ಟ್ ಕಲಿತು ಸಂಗೀತನ ಸ್ಟೇಜಲ್ಲಿ ಹಾಡೋಕ್ಕೆ ಯಾರ ಮುಂದೆನೂ ಅಂಜಿಕೆ ಇಲ್ಲದೆ ಹಾಡುವಂತೆ